ನೀವು ಸ್ಟ್ರಾಬೆರಿ ಬಗ್ಗೆ ಥಿಂಕ್ ಮಾಡಿ. ಅವು ಹಾರ್ವೆಸ್ಟ್ ಮಾಡಿದ ದಿನವೇ ತಿಂದ್ರೆ ಟೇಸ್ಟ್ ದ ಬೆಸ್ಟ್ ಇರುತ್ತೆ. 2ನೇ ದಿನ ಕೂಡ ಟೇಸ್ಟ್ ಚೆನ್ನಾಗೇ ಇರುತ್ತೆ. 3ನೇ ದಿನ ಅದು ಮೆತ್ತಗಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಆದ್ರೂ ಕೂಡ ಅದನ್ನ ತಿನ್ಬೋದು. 4ನೇ ದಿನದಿಂದ ಹಾಳಾಗೋಕೆ ಸ್ಟಾರ್ಟ್ ಆಗುತ್ತೆ. ಇದರ ಅರ್ಥ ದಿನದಿಂದ ದಿನಕ್ಕೆ ಸ್ಟ್ರಾಬೆರಿದು ಎಡಿಬಿಲಿಟಿ ಕಡಿಮೆ ಆಗ್ತಿದೆ ಅಥವಾ ಅದರ ವ್ಯಾಲ್ಯೂ ಕಡಿಮೆ ಆಗ್ತಿದೆ ಅಂತ. ಈ ಡಿಕ್ಲೈನ್ ಆಗ್ತಿರೋ ವ್ಯಾಲ್ಯೂನ ಒಂದು ರೇಷಿಯೋ ಇಂದ ಡಿನೋಟ್ ಮಾಡ್ತಾರೆ, ಅದೇ ಥೀಟಾ. ಟ್ರೇಡಿಂಗ್ ಅಲ್ಲಿ ಆಪ್ಷನ್ಸ್ ಎಕ್ಸ್ಪೈರಿ ಡೇನ ಕ್ಯಾರಿ ಮಾಡುತ್ತೆ. ಆಪ್ಷನ್ಸ್ ಎಕ್ಸ್ಪೈರಿ ಡೇ ಹತ್ರ ಬರ್ತಾ ಬರ್ತಾ ಅವುಗಳ ವ್ಯಾಲ್ಯೂ ಕಡಿಮೆ ಆಗುತ್ತೆ. ನಾವು ಆಪ್ಷನ್ ಪ್ರೈಸ್ ಗೆ ಇನ್ಫ್ಲುಯೆನ್ಸ್ ಮಾಡೋ ಕಾರಣಕ್ಕೆ ಬೇರೆ ಎಲ್ಲಾ ಫ್ಯಾಕ್ಟರ್ಸ್ ನ ಕಾನ್ಸ್ಟೆಂಟ್ ಅನ್ಕೊಂಡ್ರೆ ಯಾವ ರೇಟ್ ಅಲ್ಲಿ ಆಪ್ಷನ್ ಕಡಿಮೆ ಆಗುತ್ತೋ ಅದನ್ನ ಥೀಟಾ ಅಂತ ಕರೀತಾರೆ. ಥೀಟಾನ ಈ ಗ್ರೀಕ್ ಕ್ಯಾರೆಕ್ಟರ್ ಇಂದ ಡಿನೋಟ್ ಮಾಡ್ತಾರೆ. ಡೈಲಿ ಎಷ್ಟು ವ್ಯಾಲ್ಯೂ ಡಿಕ್ಲೈನ್ ಆಗ್ತಿದೆ ಅದು ಕೂಡ ಥೀಟಾ ಇಂದ ಗೊತ್ತಾಗುತ್ತೆ. ಏನಾದ್ರೂ ಆಪ್ಷನ್ದು ಪ್ರೀಮಿಯಂ ₹5 ಇದ್ರೆ ಅದರ ಥೀಟಾ ವ್ಯಾಲ್ಯೂ 0.20 ಇದ್ರೆ ನೆಕ್ಸ್ಟ್ ಡೇ ಅದರ ವ್ಯಾಲ್ಯೂ 20 ಪೈಸೆ ಕಡಿಮೆ ಇರುತ್ತೆ. ಅದು ಕೂಡ ಬೇರೆ ಎಲ್ಲಾ ಫ್ಯಾಕ್ಟರ್ಸ್ ಕಾನ್ಸ್ಟೆಂಟ್ ಇದ್ರೆ ಮಾತ್ರ. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಾಗಿ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.